ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಈ ಅಖಾಡ ಇದೆಯಲ್ಲ, ಸಿಟಿ ರವಿ ಅವರನ್ನ ಒಬ್ರು ಶಾಸಕರಾಗಿದ್ದರೂ ಕೂಡ ಅವರನ್ನ ನಡೆಸಿಕೊಂಡಂತ ರೀತಿ, ಇದರ ಬಗ್ಗೆ ಈಗ ಈ ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದೆ ಬಿಜೆಪಿ ನಿಯೋಗ. ರಾಜ್ಯಪಾಲರಿಗೆ ದೂರನ್ನ ಬಿಜೆಪಿ ನಿಯೋಗ ಸಲ್ಲಿಸಿದೆ. ಆ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ ಬಿಜೆಪಿಯ ನಿಯೋಗ. ನೋಡಿ, ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಚಲುವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ಪ್ರತಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ಅವರಿದ್ದಾರೆ, ಹಾಗೆ ಬಿಜೆಪಿಯ MLCಗಳೆಲ್ಲ ಇದ್ದಾರೆ. ರಾಜಭವನಕ್ಕೆ ಹೋಗಿ ಬೊಮ್ಮಾಯಿ ಕೂಡ ಇದ್ದಾರೆ ಅಲ್ಲಿ. ಅವರೆಲ್ಲರೂ ಕೂಡ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ನೋಡಪ್ಪ, ಈಗ ಮಾರ್ಟಿನ್ ಯಾವ ID? ಎಡ ಮಾರ್ಟಿನೋ ಬಲ ಮಾರ್ಟಿನೋ ನನಗೆ ಗೊತ್ತಿಲ್ಲ. ಅವನಿಗೆ ಎಡನೋ ಬಲನೋ ಗೊತ್ತಿಲ್ಲ. ಯಾವ ಮಾರ್ಟಿನೋ ಅದ್ಯಾವ ತನಿಖೆ? ಅದು ಇದೆ ತಾನೇ? ಇದೇ ಪೊಲೀಸೇ. ಮತ್ತು ಅದನ್ನು COD ಕೊಟ್ರೆ ಏನು, ಯಾವ OD ಕೊಟ್ರೂ ಅಷ್ಟೇ. ನಾವು ಕೇಳ್ತಾ ಇರೋದು, ಈ ಪೊಲೀಸವ್ರು ನಡ್ಕೊಂಡಂಥ ನಡವಳಿಕೆಯಿಂದ ಒಂದು ರೀತಿ ಪೊಲೀಸ್ ಸ್ಟೇಷನ್ಗಳೆಲ್ಲನೂ ಕೂಡ ಕಾಂಗ್ರೆಸ್ ಆಫೀಸ್ ಆಗಿರುವಂಥದ್ದು ಕಾಣ್ತಾ ಇದ್ದೀವಿ. ಅದಕ್ಕೆ ನ್ಯಾಯಾಂಗ ತನಿಖೆಯನ್ನು ನಾವು ಕೇಳ್ತಾ ಇರೋದು. ಪೊಲೀಸರು ಜವಾಬ್ದಾರಿಯುತಂದ ನಡ್ಕೊಂಡಿದ್ರೆ ಇದು COD ಆಗಿರಲಿ ಇನ್ನೊಂದಾಗಿರಲಿ ನಾವು ಒಪ್ತಾ ಇದ್ರಿ. ಆದರೆ ಪೊಲೀಸರು ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ, ಅದಕ್ಕೋಸ್ಕರ ನ್ಯಾಯಾಂಗ ತನಿಖೆಯನ್ನು ಕೇಳ್ತಾ ಇದ್ರಿ. ನೋಡಿ, ಯಾರು ಸತ್ಯ ಯಾರು ಮಿಥ್ಯ ಅನ್ನೋದು ತೀರ್ಮಾನ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಇರೋದು ಒಂದೇ. ಭಗವದ್ಗೀತೆ ಅಂತ ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಆ ಸಂವಿಧಾನದ ನ್ಯಾಯಾಲಯದಲ್ಲಿ ಯಾವುದೇ ತೀರ್ಪು ಬಂದ್ರೂ ಕೂಡ CT ರವಿಯವರು ಒಪ್ಕೊತಾರೆ. ಕಾನೂನು ಸಂವಿಧಾನ ಹೇಳಿದ್ರು ಅಂಬೇಡ್ಕರ್, ಅದನ್ನು ಒಪ್ಕೊತಾರೆ ಅವರು, ಪ್ರಶ್ನೆನೇ ಇಲ್ಲ. ಈ ಥರ ನಾನು ನೋಡಿದ್ದೀನಿ ಭಾಳಷ್ಟು. ಪಾಪ ಧರ್ಮಸ್ಥಳದ ದೇವರು ಮಂಜುನಾಥನಾಗೇ ಇರಲಿ. ಎಲ್ಲರಿಗೂ ಸದ್ಬುದ್ಧಿ ಕೊಡಲಿ, ಮಂಜುನಾಥನಾಗೇ ಇರಲಿ. ಅದನ್ನು ಇಡೀ ರಾಜ್ಯದ ಜನ ನೋಡಿದ್ದಾರೆ. ಪೊಲೀಸ್ ಸ್ಟೇಷನ್ ಹೊಡೆದಾಗೇನೆ ಆಚೆ ಎಲ್ಲ TVಯವ್ರು ತೋರಿಸಿರೋದು, ನಾವೆಲ್ಲ ತೋರಿಸಿರೋದು. ಅದಕ್ಕಿಂತ ಸಾಕ್ಷಿ ಬೇಕಾ? ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಈ ಅಖಾಡ ಇದೆಯಲ್ಲ, ಸಿಟಿ ರವಿ ಅವರನ್ನ ಒಬ್ರು ಶಾಸಕರಾಗಿದ್ದರೂ ಕೂಡ ಅವರನ್ನ ನಡೆಸಿಕೊಂಡಂತ ರೀತಿ, ಇದರ ಬಗ್ಗೆ ಈಗ ಈ ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದೆ ಬಿಜೆಪಿ ನಿಯೋಗ. ರಾಜ್ಯಪಾಲರಿಗೆ ದೂರನ್ನ ಬಿಜೆಪಿ ನಿಯೋಗ ಸಲ್ಲಿಸಿದೆ. ಆ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ ಬಿಜೆಪಿಯ ನಿಯೋಗ. ನೋಡಿ, ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಚಲುವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ಪ್ರತಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ಅವರಿದ್ದಾರೆ, ಹಾಗೆ ಬಿಜೆಪಿಯ MLCಗಳೆಲ್ಲ ಇದ್ದಾರೆ. ರಾಜಭವನಕ್ಕೆ ಹೋಗಿ ಬೊಮ್ಮಾಯಿ ಕೂಡ ಇದ್ದಾರೆ ಅಲ್ಲಿ. ಅವರೆಲ್ಲರೂ ಕೂಡ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ನೋಡಪ್ಪ, ಈಗ ಮಾರ್ಟಿನ್ ಯಾವ ID? ಎಡ ಮಾರ್ಟಿನೋ ಬಲ ಮಾರ್ಟಿನೋ ನನಗೆ ಗೊತ್ತಿಲ್ಲ. ಅವನಿಗೆ ಎಡನೋ ಬಲನೋ ಗೊತ್ತಿಲ್ಲ. ಯಾವ ಮಾರ್ಟಿನೋ ಅದ್ಯಾವ ತನಿಖೆ? ಅದು ಇದೆ ತಾನೇ? ಇದೇ ಪೊಲೀಸೇ. ಮತ್ತು ಅದನ್ನು COD ಕೊಟ್ರೆ ಏನು, ಯಾವ OD ಕೊಟ್ರೂ ಅಷ್ಟೇ. ನಾವು ಕೇಳ್ತಾ ಇರೋದು, ಈ ಪೊಲೀಸವ್ರು ನಡ್ಕೊಂಡಂಥ ನಡವಳಿಕೆಯಿಂದ ಒಂದು ರೀತಿ ಪೊಲೀಸ್ ಸ್ಟೇಷನ್ಗಳೆಲ್ಲನೂ ಕೂಡ ಕಾಂಗ್ರೆಸ್ ಆಫೀಸ್ ಆಗಿರುವಂಥದ್ದು ಕಾಣ್ತಾ ಇದ್ದೀವಿ. ಅದಕ್ಕೆ ನ್ಯಾಯಾಂಗ ತನಿಖೆಯನ್ನು ನಾವು ಕೇಳ್ತಾ ಇರೋದು. ಪೊಲೀಸರು ಜವಾಬ್ದಾರಿಯುತಂದ ನಡ್ಕೊಂಡಿದ್ರೆ ಇದು COD ಆಗಿರಲಿ ಇನ್ನೊಂದಾಗಿರಲಿ ನಾವು ಒಪ್ತಾ ಇದ್ರಿ. ಆದರೆ ಪೊಲೀಸರು ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ, ಅದಕ್ಕೋಸ್ಕರ ನ್ಯಾಯಾಂಗ ತನಿಖೆಯನ್ನು ಕೇಳ್ತಾ ಇದ್ರಿ. ನೋಡಿ, ಯಾರು ಸತ್ಯ ಯಾರು ಮಿಥ್ಯ ಅನ್ನೋದು ತೀರ್ಮಾನ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಇರೋದು ಒಂದೇ. ಭಗವದ್ಗೀತೆ ಅಂತ ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಆ ಸಂವಿಧಾನದ ನ್ಯಾಯಾಲಯದಲ್ಲಿ ಯಾವುದೇ ತೀರ್ಪು ಬಂದ್ರೂ ಕೂಡ CT ರವಿಯವರು ಒಪ್ಕೊತಾರೆ. ಕಾನೂನು ಸಂವಿಧಾನ ಹೇಳಿದ್ರು ಅಂಬೇಡ್ಕರ್.
ಅದನ್ನು ಒಪ್ಕೊತಾರೆ ಅವರು, ಪ್ರಶ್ನೆನೇ ಇಲ್ಲ. ಈ ಥರ ನಾನು ನೋಡಿದ್ದೀನಿ ಭಾಳಷ್ಟು ಪಾಪ ಧರ್ಮಸ್ಥಳದ ದೇವರು ಮಂಜುನಾಥನಾಗೇ ಇರಲಿ. ಹಾಂ, ಎಲ್ಲರಿಗೂ ಸದ್ಬುದ್ಧಿ ಕೊಡಲಿ, ಮಂಜುನಾಥನಾಗೇ ಇರಲಿ. ಅದನ್ನು ಇಡೀ ರಾಜ್ಯದ ಜನ ನೋಡಿದ್ದಾರೆ. ಪೊಲೀಸ್ ಸ್ಟೇಷನ್ ಹೊಡೆದಾಗೇನೆ ಆಚೆ ಎಲ್ಲ ಟಿ ವಿಯವ್ರು ತೋರಿಸಿರೋದು, ನಾವೆಲ್ಲ ತೋರಿಸಿರೋದು. ಅದಕ್ಕಿಂತ ಸಾಕ್ಷಿ ಬೇಕಾ? ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಈ ಅಖಾಡ ಇದೆಯಲ್ಲ, ಸಿಟಿ ರವಿ ಅವರನ್ನ ಒಬ್ರು ಶಾಸಕರಾಗಿದ್ದರೂ ಕೂಡ ಅವರನ್ನ ನಡೆಸ್ಕೊಂಡಂತ ರೀತಿ, ಇದರ ಬಗ್ಗೆ ಈಗ ಈ ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದೆ ಬಿಜೆಪಿ ನಿಯೋಗ. ರಾಜ್ಯಪಾಲರಿಗೆ ದೂರನ್ನ ಬಿಜೆಪಿ ನಿಯೋಗ ಸಲ್ಲಿಸಿದೆ. ಆ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ ಬಿಜೆಪಿಯ ನಿಯೋಗ. ನೋಡಿ, ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಚಲುವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ಪ್ರತಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ಅವರಿದ್ದಾರೆ, ಹಾಗೆ ಬಿಜೆಪಿಯ MLC-ಗಳೆಲ್ಲ ಇದ್ದಾರೆ. ರಾಜಭವನಕ್ಕೆ ಹೋಗಿ ಬೊಮ್ಮಾಯಿ ಕೂಡ ಇದ್ದಾರೆ ಅಲ್ಲಿ. ಅವರೆಲ್ಲರೂ ಕೂಡ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ನೋಡಪ್ಪ, ಈಗ ಮಾರ್ಟಿನ್ ಯಾವ ID? ಎಡ ಮಾರ್ಟಿನೋ ಬಲ ಮಾರ್ಟಿನೋ ನನಗೆ ಗೊತ್ತಿಲ್ಲ. ಅವನಿಗೆ ಎಡನೋ ಬಲನೋ ಗೊತ್ತಿಲ್ಲ, ಯಾವ ಮಾರ್ಟಿನೋ. ಅದ್ಯಾವ ತನಿಖೆ? ಅದು ಇದೆ ತಾನೇ? ಇದೇ ಪೊಲೀಸೇ. ಮತ್ತು ಅದನ್ನು COD ಕೊಟ್ರೇನು, ಯಾವ OD ಕೊಟ್ರೂ ಅಷ್ಟೇ. ನಾವು ಕೇಳ್ತಾ ಇರೋದು, ಈ ಪೊಲೀಸರು ನಡ್ಕೊಂಡಂಥ ನಡವಳಿಕೆಯಿಂದ ಒಂದು ರೀತಿ ಪೊಲೀಸ್ ಸ್ಟೇಷನ್ಗಳೆಲ್ಲನೂ ಕೂಡ ಕಾಂಗ್ರೆಸ್ ಆಫೀಸ್ ಆಗಿರುವಂಥದ್ದು ಕಾಣ್ತಾ ಇದ್ದೀವಿ. ಅದಕ್ಕೆ ನ್ಯಾಯಾಂಗ ತನಿಖೆಯನ್ನು ನಾವು ಕೇಳ್ತಾ ಇರೋದು. ಪೊಲೀಸರು ಜವಾಬ್ದಾರಿಯುತಂದ ನಡ್ಕೊಂಡಿದ್ರೆ ಇದು COD ಆಗಿರಲಿ ಇನ್ನೊಂದಾಗಿರಲಿ ನಾವು ಒಪ್ತಾ ಇದ್ರಿ. ಆದರೆ ಪೊಲೀಸರು ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ, ಅದಕ್ಕೋಸ್ಕರ ನ್ಯಾಯಾಂಗ ತನಿಖೆಯನ್ನು ಕೇಳ್ತಾ ಇದ್ರಿ. ನೋಡಿ, ಯಾರು ಸತ್ಯ ಯಾರು ಮಿಥ್ಯ ಅನ್ನೋದು ತೀರ್ಮಾನ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಇರೋದು ಒಂದೇ. ಭಗವದ್ಗೀತೆ ಅಂತ ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಆ ಸಂವಿಧಾನದ ನ್ಯಾಯಾಲಯದಲ್ಲಿ ಯಾವುದೇ ತೀರ್ಪು ಬಂದ್ರೂ ಕೂಡ CT ರವಿಯವರು ಒಪ್ಕೊತಾರೆ. ಕಾನೂನು ಸಂವಿಧಾನ ಹೇಳಿದ್ರು ಅಂಬೇಡ್ಕರ್, ಅದನ್ನು ಒಪ್ಕೊತಾರೆ ಅವರು, ಪ್ರಶ್ನೆನೇ ಇಲ್ಲ. ಈ ಥರ ನಾನು ನೋಡಿದ್ದೀನಿ ಭಾಳಷ್ಟು ಪಾಪ ಧರ್ಮಸ್ಥಳದ ದೇವರು ಮಂಜುನಾಥನಾಗೇ ಇರಲಿ. ಹಾಂ, ಎಲ್ಲರಿಗೂ ಸದ್ಬುದ್ಧಿ ಕೊಡಲಿ, ಮಂಜುನಾಥನಾಗೇ ಇರಲಿ. ಅದನ್ನು ಇಡೀ ರಾಜ್ಯದ ಜನ ನೋಡಿದ್ದಾರೆ. ಪೊಲೀಸ್ ಸ್ಟೇಷನ್ ಹೊಡೆದಾಗೇನೆ ಆಚೆ ಎಲ್ಲ ಟಿ ವಿಯವ್ರು ತೋರಿಸಿರೋದು, ನಾವೆಲ್ಲ ತೋರಿಸಿರೋದು. ಅದಕ್ಕಿಂತ ಸಾಕ್ಷಿ ಬೇಕಾ?